ಪ್ರಸಂಗ. ಕಾರಣ ಸಾಮಾನ್ಯವಾಗಿ ನಮಗೆಲ್ಲ ಒಂದು ಅಹಂಕಾರ ಬರ್ತಾ ಇರುತ್ತೆ. ಯಾರಾದರೂ ನಮ್ಮ ದೊಡ್ಡ ವ್ಯಕ್ತಿಗಳು ಅಥವಾ ನಮಗೇನಾದರೂ ಒಂದು ವಿಶೇಷ ಅನುಗ್ರಹ ಆದಾಗ ಆಗೇನು ಅಂತ ಹೇಳಿದ್ರೆ, ಎಲ್ಲವೂ ಭಗವಂತ ನನ್ನ ಹತ್ರ ಇದ್ದಾನೆ, ದೊಡ್ಡವರೆಲ್ಲ ನನ್ನ ಹತ್ರ ಇದ್ದಾರೆ, ಅವರು ಯಾವಾಗಲೂ ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಅಹಂಕಾರ ಬರ್ತಾ ಇರುತ್ತೆ. ಪ್ರತಿಯೊಬ್ಬ ಗೋಪಿಕೆಯರು ಕೂಡ ಕೃಷ್ಣ ನನ್ನ ಜೊತೆಗೆ ಇದ್ದಾನೆ, ಕೃಷ್ಣ ನನ್ನ ಜೊತೆಗೆ ಇದ್ದಾನೆ, ನಾನೇ ಧನ್ಯಳು ಅನ್ನುವಂತಹ ಅಹಂಕಾರ ಅವರಿಗೆ ಹೆಚ್ಚಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಒಂದು ಕ್ಷಣ ಅವರಿಂದ ಅಗಲಿದಾಗ ಪ್ರತಿಯೊಬ್ಬ ಗೋಪಿಕೆಯರೆಲ್ಲರೂ ಕೂಡ ತಮ್ಮ ಭಾವವನ್ನು ಈ ಗೋಪಿಗೀತೆಯ ಮೂಲಕ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಅಷ್ಟು ಸುಂದರವಾಗಿ ಕೃಷ್ಣನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವರ ದುಃಖವನ್ನು ಆ ಕೃಷ್ಣ ಪರಮಾತ್ಮನ ಹತ್ರ ಹೇಳಿಕೊಳ್ತಾ ಇರ್ತಾರೆ. ಇದೊಂದು ಸುಂದರವಾದಂತಹ ಆ ಗೋಪಿಕೆಯರ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಈಗ ಅದು ಒಟ್ಟು 20 ಶ್ಲೋಕಗಳಲ್ಲಿ ಪ್ರಾರ್ಥನೆ ಇದೆ. ಅದರಲ್ಲಿ ಕೆಲವು ಶ್ಲೋಕಗಳನ್ನು ಆಯ್ದುಕೊಂಡು ಮಕ್ಕಳು ನೃತ್ಯ ರೂಪಕದ ಮೂಲಕ ಗೋಪಿಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಸ್ವಾಗತವನ್ನು ಕೋರೋಣ. ಶ್ರಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾ ತ್ವಾಂ ವಿದೃಕ್ಷ್ಯತಾ ತ್ವಯಿ ಧೃತಾ ಸವಸ್ತ್ವಾಂ ವಿಚಿನ್ವತೆ. शरदुदाशये साधु जातसा सरसिजोधरा श्रीमुषादृशा सुरतनाथ ते शुल्कदासिका वरद निघ्नतो नेह किं वदः. जनार्तिहन् वीरयोषिता निज जनस्मया ध्वंसनस्मिता भज सखे भवे किं करीस्मनो जलरुहाननं चारुदर्शयन्. जलाशय ज्वालराक्षसा वर्षमारुताद् वैद्युतानलात् वृषमयाद्